ಇದು ನಮ್ಮ ಜಟ್ರೋಪ ಗಿಡ. ಇದು ನಮಗೆ ಒಳ್ಳೆ ಬಯೋಫೆನ್ಸು. ಈಗ 1 ಎಕರೆ 2 ಎಕರೆಗೆ ಫೆನ್ಸಿಂಗ್ ಮಾಡಬೇಕಂದ್ರೆ 1.5-2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇದು ನಮಗೆ ನ್ಯಾಚುರಲ್ ಆಗಿ ಸುಮ್ಮನೆ ಸ್ಪೇಸಿಂಗ್ ಸುಮ್ಮನೆ ಹಿಂಗೆ ಉದುರಿಸ್ಕೊಂಡು ಹೋಗಿರೋದು. ಒಳ್ಳೆ ಬಯೋಫೆನ್ಸ್ ಆಗಿದೆ ನಮಗೆ. ಒಂದೂ ಗಿಡ ತಂದು ಹಾಕಲಿಲ್ಲ, ಬರೀ ಬೀಜ ತಂದು ಸುಮ್ಮನೆ ಹಿಂಗೆ ಉದುರಿಸ್ಕೊಂಡು ಮಣ್ಣು ಲೂಸ್ ಮಾಡಿಬಿಟ್ಟು ಉದುರಿಸ್ಕೊಂಡು ಹೋಗಿರೋದು. ನೀವು ನೋಡ್ಬೋದು ಇಲ್ಲಿ ಸ್ಪೇಸಿಂಗ್ ಏನೂ ಇಲ್ಲ ಸರ್. ಒಂದು ಅರ್ಧ ಇಂಚು ಗ್ಯಾಪ್ ಇಲ್ದೇನೂ ಹಾಕಿದ್ವಿ. ಫುಲ್ ತೋಟ ಹಿಂಗೆ ಹಾಕಿರೋದು. ಆಲ್ಮೋಸ್ಟ್ 99% ಜರ್ಮಿನೇಷನ್ ಆಗಿದೆ. ಇದರಲ್ಲಿ ಗ್ಯಾಪ್ ನಾವು ಸ್ಪೇಸಿಂಗ್ ಏನೋ ನೋಡದೆ ಮಾಡಿರೋದು. ನಾವು ಫಸ್ಟ್ 1 ವರ್ಷ ಕಟ್ಟಿಂಗ್ ಮಾಡಲಿಲ್ಲ, ಆಮೇಲಿಂದ ವರ್ಷಕ್ಕೊಂದು ಸತಿ ಕಟ್ ಮಾಡ್ತೀವಿ. ಕಾಯಿ ಉದುರಿದ ಮೇಲೆ ನಾವು ಕಟ್ಟಿಂಗ್ ಮಾಡ್ತೀವಿ. ಉದುರಿರೋ ಕಾಯಿ ಎತ್ಕೊಂಡು ಬೀಜಕ್ಕೆ ರೆಡಿ ಮಾಡ್ತೀವಿ. ಇದು ಮಲ್ಚ್ ಮಾಡೋಕ್ಕೆ ಒಳ್ಳೆ ಆರ್ಗ್ಯಾನಿಕ್ ಮ್ಯಾಟ್ರು. ಗೊಬ್ಬರದ ಗುಂಡಿಗೆ ಹಾಕ್ಬೋದು. ಮಲ್ಚಿಂಗ್ ಮಾಡೋಕ್ಕೆ ತುಂಬ ಒಳ್ಳೆ ಆರ್ಗ್ಯಾನಿಕ್ ಮ್ಯಾಟ್ರು. ಇದನ್ನು ಯಾವುದು ಪ್ರಾಣಿ ತಿನ್ನಲ್ಲ. ಸೊ ಹಾಗಾಗಿಂದ ಬೇಲಿಯಿಂದ ಹಾಕೋದ್ರಿಂದ ಏನೂ ತೊಂದರೆ ಆಗಲ್ಲ. ಬೇರೆ ಹಸುಗಳು ಕುರಿಗಳು ಬಂದು ತಿಂತು ಬೇಲಿ ಡ್ಯಾಮೇಜ್ ಆಯಿತು, ಅದು ಸಮಸ್ಯೆ ಇದರಲ್ಲಿಲ್ಲ. ಒಳ್ಳೆ ಮಲ್ಚಿಂಗಿಗೆ ನಾವು ಕಟ್ ಮಾಡಿ ವರ್ಷಕ್ಕೊಂದು ಸತಿ ಕಟ್ ಮಾಡಿ ಮಲ್ಚಿಂಗಿಗೆ ಯೂಸ್ ಮಾಡ್ತೀವಿ. ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಗಿಡದಲ್ಲಿ. ಎಷ್ಟೊಂದು ಜನ ಗೊತ್ತಿರಲ್ಲ ಬೆನಿಫಿಟ್. ಜಟ್ರೋಪ ಗಿಡ ಅಂತ ಗೊತ್ತಿರುತ್ತೆ, ಅದು ಏನಕ್ಕೆ ಹಾಕ್ತಾರೆ ಏನು ಅಂತ ಗೊತ್ತಿರಲ್ಲ. ಮೊದಲನೇದು ಬಯೋಫೆನ್ಸು, ಮತ್ತು ಒಳ್ಳೆ ಬ್ಯಾಕ್ಟೀರಿಯಾ, ನಮ್ಮ ತೋಟಕ್ಕೆ ಬೇಕಿರೋಂಥ ಬ್ಯಾಕ್ಟೀರಿಯಾ ಡೇ ಟೈಮಲ್ಲಿ ಇನ್ಯಾಕ್ಟಿವ್ ಆಗಿರುತ್ತೆ. ಅದಕ್ಕೆ ಒಳ್ಳೆ ಆಶ್ರಯ ಇದು. ಇಲ್ಲಿರುತ್ತೆ. ನೈಟ್ ಟೈಮಲ್ಲಿ ಅದು ಬಂದು ಕೆಟ್ಟ ಬ್ಯಾಕ್ಟೀರಿಯಾ, ನಮ್ಮ ಭೂಮಿಲಿರೋ ಕೆಟ್ಟ ಬ್ಯಾಕ್ಟೀರಿಯಾ ಮೇಲೆ ದಾಳಿ ಮಾಡುತ್ತೆ. ಸೊ ನೈಟಲ್ಲಿ ಮಾತ್ರ ಇದು ಆಕ್ಟಿವ್. ನೈಟಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾ ಆಕ್ಟಿವ್ ಇರಲ್ಲ. ಸೊ ಅದಕ್ಕೆ ನಾವು ಬೌಂಡ್ರಿ ಫುಲ್ ಹಾಕಿದಾಗ ಏನಾಗುತ್ತೆ, ಪಕ್ಕದ ಜಮೀನ್ದಾಗ್ಬೋದು ನಮ್ಮ ಜಮೀನ್ದಾಗ್ಬೋದು ಇಲ್ಲಿ ಆಶ್ರಯ ಪಡ್ಕೊಂಡು ಇಲ್ಲಿ ಇರುತ್ತೆ ಡೇ ಟೈಮಲ್ಲಿ. ಅದು ನಮಗೆ ನೈಟಲ್ಲಿ ನಮಗೆ ಅದು ಕೆಲಸ ಮಾಡುತ್ತೆ. ಸೊ ರೈತನ ಕೆಲಸ ಅದು ಮಾಡ್ತಾರೆ. ರೈತ ಮಿತ್ರ ಅಂದರೆ ಬರೀ ಅರ್ಥವಂ ಅಂತಾರೆ. ಇದೂ ನಮಗೆ ಒಂದು ಸಹಾಯ ಮಾಡುತ್ತೆ. ಅದಲ್ಲದೆ ಬಯೋಡೀಸೆಲ್ಗೆ ಈಗ 70% ಕರ್ನಾಟಕದಲ್ಲಿ ಬಯೋಡೀಸೆಲ್ ಮಾಡ್ತಾರೆ ಜಟ್ರೋಪ ಕಾಯಿಂದ. ಇಲ್ಲಿ ಫುಲ್ಲು ನಮಗೆ ಒಂದು ತೋಟದಲ್ಲಿ ಸುತ್ತಾರೆ ಒಂದು 50 kg ಬರ್ಬೋದು. ಅದನ್ನು ನಾವು ಸೇಲ್ ಮಾಡ್ಬೋದು. ನಾವು ಮಾರ್ಕೆಟಿಂಗ್ ಮಾಡಬೇಕು. ನಾವು ಅಮೆಝಾನಲ್ಲಿ ಹಾಕ್ತೀವೋ, ನಾವು ರೈತರಿಗೆ ಕನೆಕ್ಷನ್ ಮಾಡಿಕೊಂಡು ನಾವು ಗ್ರೂಪ್ಸಲ್ಲಿ ಮಾರ್ತೀವೋ, ಅದು ನಮ್ಮ ಮೇಲೆ. ಮಾರ್ಕೆಟಿಂಗ್ ಮಾಡಿದ್ರೆ ಡಿಮ್ಯಾಂಡ್ ಅಂತೂ ಇದೆ ಸರ್. ಇದು ಒಳ್ಳೆ ಬಯೋಫೆನ್ಸಿಂಗ್ ಆಗುತ್ತೆ. ಈ ಬೇಲಿಗೆ ನಾವು ಹಿಂಗೆ ಪೋಣಿಸ್ಬಿಟ್ಟು ಅದನ್ನು ಗೋಡೆ ಥರ ಮಾಡಿಬಿಡ್ಬೋದು. ಅದನ್ನು ನಾವು ಇನ್ನೂ ಮಾಡಿಲ್ಲ, ಮಾಡ್ಬೋದು. ಅದನ್ನು ಸುಮಾರು ಜನ ಮಾಡ್ತಾರೆ. ಅವಾಗ ನಾವು ಒಂದು ಗಾಡಿ ಬಂದು ಗುದ್ದಿದ್ರೂ ಒಳಗೆ ಬರೋಕ್ಕಾಗಲ್ಲ, ಅಷ್ಟು ಒಳ್ಳೆ ಫೆನ್ಸಿಂಗ್ ಆಗುತ್ತೆ. ಪ್ಲಸ್ ನಮ್ಮ ಕೋಳಿಗಳು ಇರೋದ್ರಿಂದ, ನಮ್ಮ ನಾಟಿ ಕೋಳಿ ಇರೋದ್ರಿಂದ ಆರಾಮಾಗಿ ಆರ್ಬಿಡುತ್ತೆ. ಬರೀ ಇದು ಬೇಲಿ ಹಾಕಿದ್ರೆ ಜಟ್ರೋಪ ಇಷ್ಟು ಮೇಲೆ ಹೋಗಿಬಿಟ್ಟಾಗ ಅದು ಆಚೆ ಹೋಗಲ್ಲ. ನಮ್ಮ ಕೋಳಿಗೂ ಅದು ಪ್ರೊಟೆಕ್ಷನ್ ಆದಂಗೆ ಆಯಿತು. ನಮ್ಮ ತೋಟದಲ್ಲಿ 2000 ಜಟ್ರೋಪ ಗಿಡ ಬೌಂಡ್ರಿ ಪೂರ್ತಿ ಹಾಕಿದ್ದೀವಿ. ಇದೆಲ್ಲ ಪ್ರೂನಿಂಗ್ ಆಗಿ ಮತ್ತೆ ಬಂದಿರೋದು 2 ವರ್ಷದ ಗಿಡಗಳು. ಎಲೆಯಲ್ಲಿ ಮಕ್ಕಳು ಆಟ ಆಡೋಕ್ಕೆ ಬಬಲ್ಸ್ ಮಾಡ್ಬೋದು. ಈ ದುಡ್ಡು ಕೊಟ್ಟು ಲಾಲ್ಬಾಗದ ತೊಗೊಳ್ಳೋ ಬದಲು ನಮ್ಮ ಗಿಡದಲ್ಲಿ ನಾವು ಎಲೆ ತೊಗೊಂಡು ನ್ಯಾಚುರಲ್ ಆಗಿ ಬಬಲ್ಸ್ ಮಾಡ್ತಾರೆ, ಆಟ ಆಡ್ತಾರೆ. ಆಚೆ ಕಡೆಯಿಂದ ವಿಂಡ್ ರೆಸಿಸ್ಟೆನ್ಸ್ಗೆ ಒಂದು ಹೆಲ್ಪ್ ಮಾಡುತ್ತೆ. ಸರ್, ಈಗ ನಾವು ಸದ್ಯಕ್ಕೆ ಡ್ರಿಪ್ಪು ಹಾಕಿದ್ದೀವಿ, ನೀರು ಕೊಡ್ತಾ ಇದ್ದೀವಿ. ಬಟ್ ಇದು ಕಾಡು ಮರ ಆದ್ದರಿಂದ ಈಗ ನಾವು ಡ್ರಿಪ್ ತೆಗೆದುಬಿಟ್ರೂ ಏನೂ ಸಮಸ್ಯೆ ಇಲ್ಲ ಸರ್. ಮಳೆ ಆಶ್ರಯದಲ್ಲೇ ಬೆಳೆಯುತ್ತಿದ್ದು. ಇದು ನಾವು ನೆಟ್ಟದಾಗ್ಲೂ ಗೊಬ್ಬರ ಕೊಟ್ಟಿಲ್ಲ, ಒಂದು ಗಂಜಲ ಸ್ಪ್ರೇ ಮಾಡಿಲ್ಲ, ಒಂದು ಜೀವಾಮೃತ ಕೊಟ್ಟು ಏನೂ ಮಾಡಿಲ್ಲ ಸರ್. ಇದು ನಾವು ಸುಮ್ಮನೆ ಬೀಜ ಉದುರಿಸಿ ಡ್ರಿಪ್ ಪೈಪ್ ಹಾಕಿರೋದು ಅಷ್ಟೇ ನಮ್ಮ ಕೆಲಸ. ಈಗ ನಾವು ಈ ವಿಡಿಯೋ ಮಾಡ್ಬೇಕಾದ್ರೆ ನನಗೆ ನೆನಪಾಯ್ತು, ಈಗ ನಾನು ಡ್ರಿಪ್ ತೆಗೆದುಬಿಡ್ಬೋದು. 2 ವರ್ಷ ಆಗೋಯ್ತು. ಗಿಡ ಇನ್ನು ಶಾಶ್ವತ ಇದು, ಯಾವುದು ನನಗೆ ಬೇಕಿಲ್ಲ. ಇನ್ನೊಂದು ಬೆನಿಫಿಟ್ ಅಂದರೆ ಇದರಲ್ಲಿ ಸರ್, ಕಟ್ ಮಾಡಿ ಸುಮ್ಮನೆ ಕಡ್ಡಿ ಸಿಕ್ಕಿಸಿದ್ರೆ ಬಂದ್ಬಿಡುತ್ತೆ. ಜಟ್ರೋಪ ಕಡ್ಡಿನೂ ಮಾರ್ತಾರೆ. ಬೀಜನೇ ತೊಗೊಂಡೋಗ್ಬೇಕು ಅಂತಿಲ್ಲ. ಹತ್ತಿರ ಇದ್ದಾರೆ ಅಂದರೆ ಕಡ್ಡಿ ತೊಗೊಂಡೋಗ್ಬಿಟ್ಟು ಕಡ್ಡಿ ನಾಟ್ಕೊಂಡ್ರು ಗಿಡ ಬರುತ್ತೆ. ಕೆಲವರಿಗೆ ಟೈಮ್ ಇರಲ್ಲ, ಬೇಗ ನಾನು ಬೇಲಿ ರೆಡಿ ಮಾಡಬೇಕು, ಆಮೇಲೆ ಮುಂದಕ್ಕೆ ಮಾಡಿಸ್ತೀನಿ, ಬೌಂಡ್ರಿ ಮುಳ್ತಂತೆ ಆಗಲಿ ಸಿಮೆಂಟ್ದಾಗಲಿ ಮುಂದಕ್ಕೆ ಮಾಡಿಸ್ತೀನಿ ಅನ್ನೋರ್ಗು ಇದನ್ನು ಹಾಕ್ಕೊಂಡ್ರೆ ವಿತಿನ್ 4 ಮಂತ್ಸು ನಮಗೆ ಒಂದು 3 ಅಡಿ ಬಂದುಬಿಡುತ್ತೆ ಸರ್. ಇದು ವಿತಿನ್ 4 ಮಂತ್ಸ್ ಗ್ರೋತ್ ಬರುತ್ತೆ. ಆಮೇಲೆ ಇದು ಬಲಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. 1 ವರ್ಷದಷ್ಟರಲ್ಲಿ ಇಷ್ಟು ರೆಡಿ ಆಗಿಬಿಡುತ್ತೆ. ನಮಗಿದು ತುಂಬ ಸುಲಭದ ಕೆಲಸ, ತುಂಬ ಯೂಸ್ಫುಲ್, ತುಂಬ ಒಳ್ಳೆಯ ಗಿಡ ಸರ್. ಆಮೇಲೆ ಇದು ಕಾಡು ಮರ. ಇದು ನನ್ನ ಬುದ್ಧಿ ಗೊತ್ತಿರೋಂಗೆ 10-15 ವರ್ಷ ಏನೂ ತೊಂದರೆ ಆಗಬಾರ್ದು. ಬಟ್ ಅಂದರೂ ಯಾವುದೋ ಗಿಡ ವೀಕ್ ಆಯಿತು, ಏನೋ ಬಿದ್ದೋಯ್ತು, ತುಂಬ ಗಾಳಿಗೆ ಏನೋ ಆಯಿತು ಅಂತಂದರೆ ಏನಿಲ್ಲ, ಸುಮ್ಮನೆ ಹಿಂಗೆ ಕಟ್ ಮಾಡಿ ನಾವು ಮತ್ತೆ ಪಕ್ಕದಲ್ಲಿ ಹಾಕ್ಬಿಟ್ರೆ ಮತ್ತೆ ಬರುತ್ತೆ. ಸೊ ಒಂದು ಗ್ಯಾಪ್ ಇಲ್ದಂಗೆ ನೀವು ಒಂದು ಸತಿ ಬೀಜ ಹಾಕ್ಬಿಟ್ರೆ ಲೈಫ್ ಟೈಮ್ ಅದು ಬೀಜನೂ ಸಿಗುತ್ತೆ, ನಿಮಗೆ ಕಡ್ಡಿನೂ ಸಿಗುತ್ತೆ, ಸಿಗಿಸ್ತಾ ಹೋಗ್ಬೋದು. ನಿಮ್ಮ ಪ್ರೂನಿಂಗ್ ಮಾಡಿದ್ದನ್ನೇ ಕಟ್ಟಿಂಗ್ ಸಿಕ್ಸಿದ್ರೆ ಮತ್ತೆ ಬರ್ತಾ ಇರುತ್ತೆ. ಸೊ ಬೇಲಿ ಇಟ್ ಈಸ್ ನೆವರ್ ಎಂಡಿಂಗ್. ಅದನ್ನ ಅದೇ ಮುಂದಿನ ಪೀಳಿಗೆ ಬೇಲಿನ ಅದನ್ನೇ ರೆಡಿ ಮಾಡ್ತಾ ಹೋಗುತ್ತೆ ಸರ್. ರೈತರಿಗೆ ತುಂಬ ಒಳ್ಳೆ ಗಿಡ ಇದು. ಇದು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಮೇಯ್ನ್ ಕ್ರಾಪ್ ಅಂದರೆ ಬರೀ ನಾವು ತೆಂಗು, ಮಾವು, ಹಲಸು ಅದೇ ಮಾತಾಡ್ತೀವಿ. ಇದು ರೈತನಿಗೆ ವರ್ಷಕ್ಕೆ 50,000 ಆದಾಯ ಬರೋಂಥ ಗಿಡ ಇದು. ಈಗ ನಮ್ಮ ತೋಟದಲ್ಲಿ ಸರ್ ನೀವು ಲೆಕ್ಕ ಮಾಡಿ, ಅಂದಾಜಲ್ಲಿ ಮಿನಿಮಮ್ ಅಂದರೂ 2,000 ಗಿಡ ಕೂತಿದೆ. ಈಗ 7.5 ಅಡಿಲೇ ಒಂದು 25 ಗಿಡ ಲೆಕ್ಕ ಮಾಡಿದ್ವಿ ನಾವು. ಇದು 1.5 ಎಕರೆ ಬೇಲಿಲಿ ಮಿನಿಮಮ್ 2,000 ಗಿಡನ ಹೇಳೋದು. ಅದಕ್ಕಿಂತ ಹೆಚ್ಚೇ ಇದೆ, ಕಮ್ಮಿ ಇಲ್ಲ. ಇದಕ್ಕೆ ಕೆಲಸ ಏನು ಗಿಡದ್ದು? ಡ್ರಿಪ್ ಪೈಪಾಗಿ ಡ್ರಿಪ್ಪಲ್ಲಿ ನೀರು ಬರೋಂಗೆ ನೋಡ್ಕೊಳ್ಳೋದು, ಗೊಬ್ಬರ ಕೊಡೋಷ್ಟಿಲ್ಲ, ಕಾಯಿ ಕೀಳಂಗಿಲ್ಲ, ಬೀಜ ಬಿದ್ದಿರುತ್ತೆ, ಬಿದ್ದ ಎತ್ಕೊಳ್ಳೋದು. ನಮ್ದು ಇನ್ನೇನು ಕೆಲಸ ಇಲ್ಲ. ವರ್ಷಕ್ಕೊಂದ್ಸತಿ ಪ್ರೂನಿಂಗ್ ಮಾಡೋದು. ಒಬ್ಬ ಹುಡುಗ 1 ದಿನದಲ್ಲಿ ಫುಲ್ ತೋಟ ಪ್ರೂನಿಂಗ್ ಮಾಡಿ ಮುಗಿಸ್ಬಿಡ್ಬೋದು. ಅದು ಒಳ್ಳೆ ಮಲ್ಚಿಂಗ್ ಆಗುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. 50,000 ರುಪೀಸ್ ಬರೀ ಬೇಲಿಲೇ ನಮಗೆ ವರ್ಷಕ್ಕೆ ಆದಾಯ ಬಂದಂಗೆ ಆಯಿತು. ಅದು 2ನೇ ವರ್ಷದಿಂದ. 5 ವರ್ಷ 4 ವರ್ಷ ಕಾಯೋಷ್ಟಿಲ್ಲ, ಗೊಬ್ಬರ ಕೊಡೋಷ್ಟಿಲ್ಲ, ಮತ್ತೊಂದು ಹುಳ ಬರಲ್ಲ, ಒಂದು ಸ್ಪ್ರೇ ಮಾಡೋಷ್ಟಿಲ್ಲ, ಏನೂ ಮಾಡಿಲ್ಲ. ನಾವು ಬೀಜ ಹಾಕ್ಬೇಕಾದ್ರೂ ಗೊಬ್ಬರ ಕೊಟ್ಟಿಲ್ಲ, ಬೀಜ ಉದುರಿಸ್ಕೊಂಡು ಹೋಗಿದ್ದೀವಿ, ನೀರು ಕೊಟ್ಟಿದ್ದೀವಿ ಅಷ್ಟೇ. ಸೊ ನೋಡಿ, ಇದೆಲ್ಲ ಇದು ಪ್ರೂನ್ ಮಾಡಿ ಮತ್ತೆ ಕೌಲು ಹೊಡೆದಿದೆ. ಇದು ಪ್ರೂನ್ ಮಾಡಿದ್ದು ಇಲ್ಲಿ ಗ್ಯಾಪ್ ಬಂದಿದೆಯಲ್ಲ, ಅಲ್ಲೇ ನಾವು ಸಿಕ್ಸಿದ್ರೆ ಮತ್ತೆ ಅಲ್ಲಿ
ಚಿಗುರು ಹೊಡೆಯುತ್ತೆ. ಪ್ರೂನಿಂಗ್ ಮಾಡಿ ನಿಮಗೆ 1 ತಿಂಗಳಲ್ಲೆಲ್ಲ ಚಿಗುರು ಹೊಡೆದ್ಬಿಡುತ್ತೆ. ಅದು ನಾವು ಹಂಗೆ ಗ್ಯಾಪ್ ಫಿಲ್ ಮಾಡ್ಕೊತಾ ಹೋಗ್ಬೋದು. ಗಾಳಿಗೆ 1-2 ಬೀಳ್ಬೋದು, ಅದನ್ನು ನಾವು ಹಂಗೆ ರಿಪ್ಲೇಸ್ ಮಾಡ್ಕೊತಾ ಹೋಗ್ಬೋದು ಸುಲಭ. ಸರ್ ನೋಡಿ, ಇದು ಜಠರಪ ಕಾಯಿ ಅಂತ ಹೇಳಿದ್ನಲ್ಲ, ಅದು ಕಾಯಿ ಬಂದಿದೆ. ಈಗ ಸ್ಟಾರ್ಟ್ ಆಗ್ತದೆ. ಇದನ್ನು ಸಣ್ಣದು, ಇನ್ನೂ ದಪ್ಪ ಆಗುತ್ತೆ, ಇನ್ನಿಷ್ಟು ದಪ್ಪ ಆಗುತ್ತೆ. ಅದು ಬಲ್ತ್ ಮೇಲೆ ಅದೇ ಉದುರುತ್ತೆ. ನಾವು ಇದನ್ನು ಇವಾಗ ಇನ್ನೊಂದು ತಿಂಗಳಲ್ಲಿ ಎಲ್ಲ ಗಿಡದಲ್ಲೂ ಸ್ಟಾರ್ಟ್ ಆಗಿಬಿಡುತ್ತೆ. ಇದನ್ನು ಬಯೋಡೀಸೆಲ್ಗೆ ಉಪಯೋಗಿಸ್ತಾರೆ. ಬೀಜ ನಾವು ತೊಗೊಂಡು ಸೇಲ್ ಮಾಡ್ಬೋದು. ಎಲ್ಲ ಇಲ್ಲಿ ಉದುರುತ್ತೆ, ನಿಮ್ಗೆ ಕಾಣುತ್ತೆ. ಅದು ಉದುರಿರೋ ಬೀಜನೂ ಚಿಗುರುಬಿಟ್ಟಿರುತ್ತೆ. ನಾವು ಅದನ್ನು ತೆಗೆದು ಬೇರೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಳ್ತೀವಿ. ನಿಮಗೆ ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಲ್ವಾ? ನೀವು ಕಲೀರಿ. ನೀವು ಬೆಳೆಯೋದಲ್ಲದೆ ಅಮೆಝಾನಲ್ಲಿ ಹೆಂಗೆ ನಾವು ರಿಜಿಸ್ಟರ್ ಆಗ್ಬೋದು, ಅಮೆಝಾನಲ್ಲಿ ನಾನು ಹೆಂಗೆ ಮಾರ್ಬೋದು, ಅವಾಗ ದೇಶಕ್ಕೆಲ್ಲ ನೀವು ಕಳಿಸ್ಬೋದಲ್ಲ, ಬೀಜ ಎಲ್ಲಿಗಾದ್ರೂ ಕಳಿಸ್ಬೋದು. ನೀವು ಅದನ್ನು ಮಾರ್ಕೆಟಿಂಗ್ ಮಾಡೋದು ಕಲ್ತ್ರೆ ಆಗುತ್ತೆ. ನಾವು ಅದನ್ನು ಮಾಡ್ತಾಯಿದ್ದೀವಿ, ನಾವು ಅದನ್ನು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮಗೆ ಆ್ಯಕ್ಚುಲಿ ನಮ್ಮ ಕಾಂಟ್ಯಾಕ್ಟ್ಸಲ್ಲೇ ಸ್ವಲ್ಪ ಜನ ಬಂದು ಇಸ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬರು ಕಟಿಂಗ್ ಪರ್ಚೇಸ್ ಮಾಡಿದ್ದಾರೆ, ಬೀಜ ಮಾರಿದ್ದೀವಿ. ಸೊ ಮಾರ್ಕೆಟಿಂಗ್ ನಾವು ಮಾಡಿದ್ರೆ ಇದರಲ್ಲಿ ಖಂಡಿತವಾಗ್ಲೂ ಆದಾಯ ಇದೆ ಸರ್. ಸೊ ನೋಡಿ, ಈ ಥರ ಕಾಯಿ ಬಿದ್ದಿರುತ್ತೆ. ನಾವು ಓಡಾಡ್ತಾ ನಾವು ತೊಗೊಂಡ್ರೆ ಆಯಿತು. ಒಂದು ಕಾಯಲ್ಲಿ 2 ಬೀಜ ಬಂತು. ಇದು ಬೀಜ ಎತ್ತಿಟ್ಕೊಂಡು ನಾವು ಸೇಲ್ ಮಾಡ್ಬೋದು. ಜಠರಪ ಬೀಜ ಈ ಥರ. ನಾವು ಇದನ್ನು ಇವಾಗ ಬಿತ್ತನೆ ಮಾಡಬೇಕು ಅಂದರೆ ಸರ್, ಈ ಗ್ಯಾಪಲ್ಲಿ ನಾನು ಇಷ್ಟೇ, ನನ್ನ ಕೆಲಸ ಮುಗೀತು, ಅದು ನೀರು ಸಿಗುತ್ತೆ, ಅದು ಮೇಲೆ ಬರುತ್ತೆ. ಈಗ ಎಲ್ರಿಗೂ ಗೊತ್ತಿದೆ, ಈಗ ವಾರ ಆಗುತ್ತಾ ಇರೋದ್ರಿಂದ ಡೀಸೆಲ್ ಪೆಟ್ರೋಲ್ ಬೆಲೆ ಎಷ್ಟು ಹೆಚ್ಚಾಯಿತು. ಈಗ ಮೊನ್ನೆವರೆಗೂ ಕಮ್ಮಿ ಇಟ್ಟಿದ್ರು, ಈಗ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಲೆಕ್ಷನ್ ಮುಗೀತಾ ಬರ್ತಂಗೆ ಪೆಟ್ರೋಲ್ ಡೀಸೆಲ್ ಮೇಲೆ ಹೋಗುತ್ತೆ. ಬಟ್ ಇದು ನಮ್ಮ ರೈತರಿಂದ ಒಂದು ದೇಶಕ್ಕೆ ಕೊಡುಗೆ ಇದ್ದಂಗೆ. ಇದು ನಾವು ಡೀಸೆಲ್ಗೆ ಕಾಯಿ ಕೊಟ್ಟರೆ ಬಯೋಡೀಸೆಲ್, ಸೆಲ್ಫ್ ಸಸ್ಟೈನಿಂಗ್, ಆತ್ಮನಿರ್ಭರ್ ಭಾರತ್ ಅಂತಾರಲ್ಲ, ಅದಕ್ಕೆ ಒಂದು ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ನು. ಇದು ಕಾಯಿ ನಾವು ಮಾರಿದ್ರೆ ಬಯೋಡೀಸೆಲ್ಗೆ ಉಪಯೋಗ ಆಗುತ್ತೆ, ನಮ್ಗೆ ಹಣನೂ ಬರುತ್ತೆ, ಅದು ಒಂದು ಇನ್ಕಮ್ ಆಗುತ್ತೆ. ದೇಶಕ್ಕೂ ಒಂದು ನಾವು ಸೆಲ್ಫ್ ಸಸ್ಟೈನ್ ಮಾಡೋಕ್ಕೆ ಒಂದು ಹೆಜ್ಜೆ ಮುಂದೆ.